ಮಾತು ಮಾಣಿಕ್ಯ ಅಂತಾರೆ, ಆದರೆ ಒಮ್ಮೊಮ್ಮೆ ಮಾತೇ ಮೃತ್ಯುನೂ ಆಗಬಹುದು. ಈಗ ಖರ್ಗೆ ಆಡಿದ ಮಾತುಗಳು ಈ ವಿವಾದದ ಮಿಸೈಲನ್ನು ಚಿಮ್ಮಿಸ್ತಾ ಇದೆ. ಕಳೆದ ವಾರ ವಿಷ ಸರ್ಪ ಅಂದರು, ಅದನ್ನು ಹೊಡೆದು ಸಾಯಿಸಿ ಅಂತ ಕರೆ ಕೊಟ್ಟರು. ಈಗ ಮೋದಿಯನ್ನ ಭಯೋತ್ಪಾದಕ ಅಂತ ಕರೆದಿದ್ದಾರೆ. ಈ ಮಾತಿನ ವಿರುದ್ಧ ಇವತ್ತು ವಿಧಾನಸೌಧದ ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ನಡೆದಿದೆ. Modi is a terrorist. ಮಾತಿನಲ್ಲಿ ಕಟ್ಟಿದ ಗೋಪುರ ಹೆಚ್ಚು ಕಾಲ ಬಾಳುವುದಿಲ್ಲ ನೋಡಿ. ಮೌಲ್ಯಧಾರಿತ ರಾಜಕಾರಣ ಮರೆಯಾಗ್ತಿದೆ. ಹುಸಿ ಶಬ್ದಗಳ ಅಬ್ಬರದಲ್ಲಿ ಮಾತಿನ ಮೌಲ್ಯವೇ ಕುಸಿದು ಬೀಳ್ತಿದೆ. ಮಾತಿಗೆ ಮೌಲ್ಯ ಇರಬೇಕು, ಅದಕ್ಕೊಂದು ಘನತೆ ಇರಬೇಕು, ವಿಶ್ವಾಸಾರ್ಹತೆಯಿಂದ ಪುಟಿಬೇಕು. ಆದ್ರೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಪದೇ ಪದೇ ತಪ್ಪಿದ ಹಳಿ, ವಿವಾದದ ಶೂರ ಎಂಬ ಹೊಸ ಪಟ್ಟ ಕಟ್ಟಿಕೊಳ್ಳುವಂತಾಗಿದೆ. ಮೋದಿ ಭಯೋತ್ಪಾದಕ ಹೇಳಿಕೆಗೆ ಕೆರಳಿದ ಕೇಸರಿ ಸೇನೆ. ಖರ್ಗೆ ಕ್ಷಮೆಯಾಚನೆಗೆ ಆಗ್ರಹಿಸಿ ಬಿಜೆಪಿಯ ಪ್ರತಿಭಟನೆ. नफरत का बाजार में मोहब्बत की दुकान, ರಾಹುಲ್ का जो ಸ್ಲೋಗನ್ ಕಹಾ ಗಯೆ ಅಂತ ಜನ ಮಾತನಾಡ್ತಿದ್ದಾರೆ. ಮೋದಿ ಭಯೋತ್ಪಾದಕ ಅಂತ ಕರೆದ ಖರ್ಗೆ ವಿರುದ್ಧ ಕೇಸರಿ ಪಡೆ ನಿಗಿ ಕೆಂಡ ದುಂಡಿಯಾಗಿದೆ. ಇವತ್ತು ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಅಶೋಕ್, ಕೇಂದ್ರ ಸಚಿವೆ ಕರಂದ್ಲಾಜೆ ನೇತೃತ್ವದಲ್ಲಿ ವಿಧಾನಸೌಧದ ಮುಂದೆ ಮೆರವಣಿಗೆ ನಡೆಸಿದೆ. ಬಳಿಕ ಗಾಂಧಿ ಪ್ರತಿಮೆ ಎದುರು ಧರಣಿ ನಡೆಸಿ ಘೋಷಣೆ ಕೂಗಿದೆ. ಇದು ಇಡೀ ದೇಶದ ಜನತೆಗೆ ಮಾಡಿದ ಅಪಮಾನ. ಖರ್ಗೆ ಇಡೀ ದೇಶದ ಕ್ಷಮೆಯಾಚನೆಗೆ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಇತ್ತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಭಟನೆ ಮಾಡುವುದು ಅವರ ಹಕ್ಕು, ಮಾಡ್ಲಿ ಅಂತ ತಿರುಗೇಟು ಕೊಟ್ರು. ಒಟ್ಟಾರೆ ಖರ್ಗೆ ಹೇಳಿಕೆ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ವಿಷಸರ್ಪ, ಭಯೋತ್ಪಾದಕ ಹೇಳಿಕೆ ಅವರ ಘನತೆಗೆ ತಕ್ಕುದಲ್ಲ ಅಂತ ಟೀಕೆ ಕೇಳಿಸ್ತಿದೆ. ಆದ್ರೆ ಈವರೆಗೂ ಎಐಸಿಸಿ ಅಧ್ಯಕ್ಷ ಖರ್ಗೆ ಯಾವುದೇ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.